ನಮ್ಮ ಭಾರತದಲ್ಲಿನ ಕೆಲವೊಂದಿಷ್ಟು ಜನ ನಾವು ಪ್ರೋ ಲಿಬರಲ್ಸ್ ಅಂತ ತಿಳಿದುಕೊಂಡಿರೋರು ಹಬ್ಬ ಹರಿದಿನಗಳಲ್ಲಿ ಉಪವಾಸ ವ್ರತಗಳನ್ನು ಮಾಡುವುದು ಸೂಪರ್ಸ್ಟಿಷನ್ ಮೂಢನಂಬಿಕೆ ಅಂತ ಅಂತಾರೆ. ಆದರೆ 2016ರಲ್ಲಿ ಜಾಪನೀಸ್ ಸೈಂಟಿಸ್ಟ್ ಯೋಶಿನೋರಿ ಒಸುಮಿಗೆ ಉಪವಾಸದ ಮೇಲೆ ಮಾಡಿರುವಂತಹ ರಿಸರ್ಚ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಈ ರಿಸರ್ಚ್ನ ಪ್ರಕಾರ 12ರಿಂದ 24 ಗಂಟೆ ಉಪವಾಸ ಮಾಡುವುದರಿಂದ ನಮ್ಮ ಹೊಟ್ಟೆ ಹಸಿದಾಗ ನಮ್ಮ ದೇಹ ಸೆಲ್ಸ್ಗಳನ್ನು ತಿನ್ನಲು ಸ್ಟಾರ್ಟ್ ಮಾಡುತ್ತದೆ. ಆ್ಯಂಡ್ ಅದು ಸಹ ಫಸ್ಟ್ ಈ ಕ್ಯಾನ್ಸರ್ ಮತ್ತು ಪಾರ್ಕಿನ್ಸನ್ ನಂತಹ ಡೇಂಜರಸ್ ಸೆಲ್ಸ್ಗಳನ್ನು ತಿನ್ನುತ್ತೆ ಅಂತೆ. ಹಾಗಾಗಿ ಜಗತ್ತಿಗೆ ಇದು 2016ಕ್ಕಿಂತಲೂ ಮೊದಲು ಗೊತ್ತಿರಲಿಲ್ಲ, ಯಾಕಂದರೆ ಯಾವುದೇ ಪ್ರೂಫ್ ಇರಲಿಲ್ಲ. ಬಟ್ ಗೈಸ್, ಕಾಮಿಡಿ ಏನು ಅಂದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿನಿಂದ ನಮ್ಮ ಭಾರತೀಯ ಕಲ್ಚರ್ನಲ್ಲಿ ಉಪವಾಸ ವ್ರತಗಳನ್ನು ಮಾಡುತ್ತಾ ಬಂದಿದ್ದೀವಿ. ಇನ್ನು ಕೆಲವೊಂದಿಷ್ಟು ಜನ ನೀರು ಸಹ ಕುಡಿಯುವುದಿಲ್ಲ ಅಂತ ರೀತಿಯ ಫಾಸ್ಟಿಂಗ್, ಉಪವಾಸ ಮತ್ತು ವ್ರತ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಸೊ ಗೈಸ್, ನಮ್ಮ ಭಾರತೀಯ ಕಲ್ಚರ್ ಅಂದರೆ ಅದು ಮೂಢನಂಬಿಕೆ ಅಲ್ಲ, ಅದರಲ್ಲಿ ಏನೋ ಸೈಂಟಿಫಿಕ್ ರೀಸನ್ಸ್ ಇದೆ. ಅದನ್ನು ನಾವು ತಿಳ್ಕೊಂಡು ಫಾಲೋ ಮಾಡಬೇಕು. ಐ ಆಮ್ ಸೋ ಪ್ರೌಡ್ ದಟ್ ಐ ಆಮ್ ಇಂಡಿಯನ್. ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಕಂಡು ಹಿಡಿದದ್ದನ್ನು ಹೊರದೇಶದ ಸೈಂಟಿಸ್ಟ್ಗಳು ಇವಾಗ ಕಂಡು ಹಿಡಿತಾ ಇದ್ದಾರೆ. ಸೊ ಬಹಳ ಜನರು ಇಂಡಿಯನ್ ಕಲ್ಚರ್ ತುಂಬ ಹಿಂದೆ ಇದೆ ಅನ್ನೋರಿಗೆ ಇದು ಒಂದು ಕೈಗನ್ನಡಿ ಆಗಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೆ ಇಲ್ಲ, ಬದಲಿಗೆ ಅದು ಇವತ್ತಿನ ಜಗತ್ತಿಗೆ ಕಂಪೇರ್ ಮಾಡಿದರೆ ತುಂಬ ಮುಂದೆ ಇದೆ. ಬಟ್ ಏನು ಅಂದರೆ ಅದನ್ನು ನಾವು ಮಾಡರ್ನೈಸೇಷನ್ ಜೊತೆಗೆ ಸರಿದೂಗಿಸಿಕೊಂಡು ಹೋಗಬೇಕು ಅಷ್ಟೇ. ಅಂದರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡಬೇಕು ಆ್ಯಂಡ್ ಸ್ವಲ್ಪ ಸೈನ್ಸ್ನೊಂದಿಗೆ ಹಿಂದಿನ ಕಲ್ಚರ್ನ ಸರಿದೂಗಿಸ್ಕೊಂಡು ಹೋಗಬೇಕು.